ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನೇ ಹೇಳ್ದೆ ಕೇಳ್ದೆ ಹೊರಟ್ಬಿಟ್ಟೆ ಕಣ, ಬೇಜಾರು ಮಾಡ್ಕೋಬೇಡ, ಸಾರಿ. ನಾವು ಹೋದ್ಮೇಲೆ ಪಾರ್ಟಿ ಹೆಂಗಿತ್ತಪ್ಪ? ಫುಲ್ ಜೋರಂತೆ ಜೋರು. ಲೇ, ನಾನು ಏನು ಮಾಡಬೇಡ ಅಂತ ಹೇಳ್ತೀನೋ ಅದನ್ನ ಹುಡ್ಕೊಂಡು ಮಾಡ್ತೀಯಲ್ಲೋ. ನೀನು ಮಾಡೋ ಕಿತಾಪತಿಗೆ ನಾನು ಅನುಭವಿಸ್ಬೇಕು. ಸವಾಸ ಅಲ್ಲ ಕಣ ನೀನು. ಯಾಕೋ ಗೆಳೆಯ, ಅಂಥದ್ದೇನಾಯ್ತು? ಎಂಥ ಮಧುರ ಯಾತನೆ ಅನ್ನೋ ಥರದ್ದು ಏನಾದ್ರು ಆಯ್ತೇನಾ? ಬಾಯಿ ಮುಚ್ಕೊಂಡು ಸುಮ್ಮನಿದ್ರೆ ಸರಿ. ಯಾತನೆ ಅಂತ ಯಾತನೆ, ನೀನೇ ದೊಡ್ಡ ಯಾತನೆ ಕೊಡ ನಮಗೆ. ದೈ ಅಷ್ಟು ಹೇಳಿದ್ದೀನಿ, ಭೂಮಿಕಾ ಕುಡಿಸ್ಬೇಡ, ಮುಚ್ಕೊಂಡಿರು ಅಂತ. ಆದರೂ ನೀನು ಅಪರ್ಣ ಹೋಗಿ ಆ ಭೂಮಿಕಾ ಕುಡಿಸಿದಿರ. ಅರ್ಥನೇ ಆಗಲ್ವಲ್ಲ ನಿಮಗೆ? ಯಾವ ಭಾಷೆಯಲ್ಲಿ ಹೇಳಬೇಕು? ಯಾರು ನಿಮ್ಗೆ ಹೇಳಿದ್ದು ಕುಡ್ಸಕ್ಕೆ? ನೀನೇ. ನಾನೇ ಹೇಳಿದೆ. ಲೈ, ನಿನ್ನ ಡ್ರಿಂಕ್ಸ್ ಮಾಡೋವಾಗ ನೀನು ಬಂದು ಏನು ಹೇಳಿದೆ? ಯಾವುದೇ ಕಾರಣಕ್ಕೂ ಮಿಕ್ಸ್ ಮಾಡಿ ಹೋದ್ ಸರ್ತಿ ಥರ ಭೂಮಿಕಾ ಅವರು ಕೊಡಬೇಡ ಅಂತ ಹೇಳಿದೆ ತಾನೇ? ಹೌದು. ಮಾಡು ಅನ್ನೋದನ್ನ ಮಾಡಬೇಡ ಅಂತ ಹೇಳ್ತಾ ಇದ್ದೇನು ಅಂತ ನಾವು ಅನ್ಕೊಂಡು ಮಿಕ್ಸ್ ಮಾಡ್ಬಿಟ್ವಪ್ಪ. ಗೆಳೆಯ, ತಗೊಂಡ್ಮೇಲೆ ಅದಕ್ಕೆ ಅವ್ರ ಬಿಹೇವಿಯರ್ ಹೆಂಗಿತ್ತು? ಫುಲ್ಲು ಫಾರ್ಮಲ್ಲಿದ್ರ? ಅಯ್ಯೋ ಅವ್ರು ಬಿಡಪ್ಪ. ಲೇ, ಕುಡ್ದಾಗ ಅವ್ರು ನಮ್ಮ ಥರ ಅಲ್ಲ ಕಣೋ. ನಾರ್ಮಲ್ ಆಗಿದ್ದಾಗ ಅವ್ರು ಎಷ್ಟು ಸೈಲೆಂಟಾಗಿ ಡೀಸೆಂಟ್ ಆಗಿರ್ತಾರೋ, ಕುಡ್ದಾಗ ಅಷ್ಟೇ ವೈಲೆಂಟ್ ಆಗಿಬಿಡ್ತಾರೆ. ತಡ್ಕೊಳಕ್ಕೆ ಸಾಧ್ಯ ಇಲ್ಲ ಕಣೋ, ಅಷ್ಟೊಂದು ಚೇಂಜ್ ಆಗಿಬಿಡ್ತಾರೆ. ಈ ಹಾರರು ಆ್ಯಕ್ಷನ್ ಎರಡೂ ಜಾನರ್ ಸಿನಿಮಾ ಲೈವಲ್ಲಿ ತೋರಿಸ್ಬಿಡ್ತಾರೆ. ಕುಡ್ದಾಗ ಅಷ್ಟು ಖತರ್ನಾಕ್ ಕಣೋ, ಡೇಂಜರ್ ಅವರು. ಹಾಗೆಲ್ಲ ಮಾಡ್ತಾರ? ಗೆಳೆಯ, ಕ್ಯೂರಿಯಾಸಿಟಿ ಪೀಕಲ್ಲಿದೆ ಕಣೋ, ತಡ್ಕೊಳಕ್ಕಾಗ್ತಾ ಇಲ್ಲ. ಏನು ಮಾಡ್ದು ಅಂತ ಹೇಳ? ಅಲ್ಲೋ, ಅದು ನೀವು ಹೆಂಡತಿ ಕೇಳಿದ್ರೆ ಕೊಡ್ಬೇಕಷ್ಟೇ. ಆಯ್ತು, ಕೊಡ್ತೀನಿ ಕೂತ್ಕೊಳ್ಳಿ. ನಾವು ಹೋದ್ಮೇಲೆ ಏನಿಲ್ಲ ಬಿಡು, ನಿಂಗೆ ಹೇಳೋಕ್ಕಾಗಲ್ಲ. ಪಿಕ್ಚರ್ ನೋಡೋಣ ಅಂತ ಬರ್ತೀವಿ, ಕ್ಲೈಮ್ಯಾಕ್ಸ್ಗೆ ಎದುರ್ಸ್ಬಿಡ್ತೀಯಲ್ಲ. ಲೈ ಆಯ್ತು ಬಿಡು. ಏನ್ ನೋಡ್ತಿರ್ಬೋದು ನಮ್ಮ ಡುಮ್ಮ ಸಾರು? ಏನದು? ಏನೋ ಕಳ್ಬೇಕು ಥರ ನೋಡ್ತಾ ಇದ್ದೆ. ಏನಿಲ್ಲ ಬಿಡು. ಇಲ್ಲಿ ಕೂಡ ನಾನೇ ನೋಡ್ತೀನಿ. ಇದು ಪ್ರೈವೇಟ್, ಹಾಗೆಲ್ಲ ನೋಡಬಾರ್ದು. ಇನ್ನೊಬ್ರು ಪ್ರೈವೇಸಿಗೆ ಬೆಲೆ ಕೊಡೋದನ್ನ ಕತ್ಕೋ. ಎರಡೆರಡು ಮಕ್ಕಳು ತಂದೆ ನೀನು, ಚೈಲ್ಡ್ ಥರ ಆಡ್ತೀಯಲ್ಲ. ಗೊತ್ತಾಯ್ತು. ಅಂದರ್ ಕಿ ಬಾತ್, ಹೃದಯದ ಮಾತು ಏನು ಅಂತ ನಂಗೆ ಚೆನ್ನಾಗಿ ಗೊತ್ತಾಗೋಯ್ತು. ನಡೀಲಿ ಗೆಳೆಯ, ನೀನು ಎಲ್ಲೇ ಇರು, ಹೇಗೆ ಇರು, ಇದೇ ಥರ ಖುಷಿಯಾಗಿರೋ. ನಾನು ದೂರದಲ್ಲಿ ನೋಡ್ಕೊಂಡೆ ಸಂತೋಷ ಪಡ್ತೀನಿ. ಏನೋ ನೀನು ಇಷ್ಟೊತ್ತು ಶರಣ್ ಥರ ಇದ್ದು ಇದ್ದಕ್ಕಿದ್ದಂಗೆ ಶ್ರುತಿ ಆಗ್ಬಿಟ್ಟೆ. ಖರ್ಚು ಕೊಡ್ಲಾ? ಹಲೋ, ಹಾಂ ಹೇಳಿ ಶಿವಶಂಕರ್. ಓ ಯಾ ಕಳಿಸ್ಕೊಡ್ತೀನಿ. ಯಾ, ಓಕೆ, ಬಾಯ್. ಗೆಳೆಯ, ಹೈದರಾಬಾದ್ನಿಂದ ಶಿವಶಂಕರ್ ಬರ್ತಿದ್ರಲ್ಲ, ಅವ್ರ ಪಿಕಪ್ಗೆ ಗಾಡಿನ ಏರ್ಪೋರ್ಟ್ ಕಳಿಸ್ಬೇಕಾಗಿತ್ತು ಕಣೋ, ಮರ್ತೇ ಬಿಟ್ಟೆ. ಡೋಂಟ್ ವರಿ, ವ್ಯವಸ್ಥೆ ಮಾಡೋಣ. ರಾಜು, ಬೇರೆ ಗಾಡಿ ತೊಗೊಂಡು ಏರ್ಪೋರ್ಟ್ಗೆ ಹೋಗಿ ಶಿವಶಂಕರ್ನ ಪಿಕಪ್ ಮಾಡಿ, ಓಕೆನಾ? ನಾವು ಹೊಡ್ತೀವಿ ಇದರಲ್ಲೇ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.